ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ಗಲಗಲನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ಸೂಪರ್ ಟೇಸ್ಟಿ ರೆಸಿಪಿ. ಇಲ್ಲಿ ನಾನು ಮೊದಲೇ ಚಿರೋಟಿ ರವೆನ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಿರೋಟಿ ರವೆನ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಒಂದು ಮೊಟ್ಟೆನ ಒಡೆದಾಕಿದ್ದೀನಿ. ಅದಕ್ಕೇ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಚಿರೋಟಿ ರವೆನ ಎಷ್ಟು ಪ್ರಮಾಣದಲ್ಲಿ ಹಾಕೋತೀರೋ ಮೈದಾ ಹಿಟ್ಟನ್ನು ಅಷ್ಟೇ ಪ್ರಮಾಣದಲ್ಲಿ ಹಾಕೋಬೇಕು. ಇಲ್ಲಿ ಪಕ್ಕದಲ್ಲಿ ನಾನು ಸಕ್ಕರೆನ ರುಬ್ಬಿಟ್ಕೊಂಡಿದ್ದೀನಿ, ಅಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಪೌಡರು ನಾವು ಏಲಕ್ಕಿನ ಕೂಡ ಹಾಕ್ಕೊಂಡು ನಾವು ಪೌಡರ್ ಮಾಡಿಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ನೋಡ್ತಾ ಇರ್ಬೋದು, 1-2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಿದ್ದೀನಿ. ಬೆಣ್ಣೆ ಹಾಕಿದ್ರೆ ನಿಮಗೆ ಸಖತ್ತು ಸಾಫ್ಟ್ ಬರುತ್ತೆ. ಸೊ ಸಾಫ್ಟ್ ಬಂದರೆ ನಿಮಗೆ ಗಲಗಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು 2 ಸ್ಪೂನ್ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ 2 ಬೌಲು ಅಂದರೆ ಚಿರೋಟಿ ರವೆ 1 ಬೌಲು, ಮೈದಾ ಹಿಟ್ಟು 1 ಬೌಲಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ಒಂದು ಬಾಚಣಿಗೆ ಬೇಕು. ಈ ಬಾಚಣಿಗೆನ ನೀವು ಹೊಸ್ದಾಗಿ ತೊಗೊಳ್ಳಿ ಫ್ರೆಂಡ್ಸ್. ಬಾಚಿರೋದನ್ನು ಯೂಸ್ ಮಾಡಬೇಡಿ. ಹೊಸ ಬಾಚಣಿಗೆ ನಾವು ಇದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀವಿ ಈ ಬಾಚಣಿಗೆನ. ಹಾಗಾಗಿ ಅಂದರೆ ಶೇಪ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಇಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಈ ರೀತಿ ನಾವು ಡಿಸೈನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಿಮ್ಮಲ್ಲಿ ಬಾಚಣಿಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಫೋರ್ಕ್ ಸಹ ಯೂಸ್ ಮಾಡ್ಕೊಬೋದು. ಈ ರೀತಿ ಮಾಡಾದಮೇಲೆ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೋಬೇಕು. ಎಣ್ಣೆಗೆ ಬಿಟ್ಕೊಂಡು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟು ಅಷ್ಟೇ. ಸೇಮ್ ನಿಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಅಂಗಡಿಯಲ್ಲಿ ಸಿಗ್ತಿತ್ತಲ್ಲ ಬಟಾರ ಅಂತ ಏನು ಕರಿತಿದ್ರೋ ಅಥವಾ ಡ್ರೈ ಬಿಸ್ಕೆಟ್ ಅಂತ ಏನು ಕರಿತಿದ್ರೋ ಆ ರೀತಿಯೇ ಸೇಮ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇನ್ನೊಂದು ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬ ಸಖತ್ತು ಟೇಸ್ಟ್ ಇದೆ ಫ್ರೆಂಡ್ಸ್. ಸೊ ಈಗ ಎಣ್ಣೆಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಕಲರಿಗೆ ಬಂದಿದೆ ಅಂತ. ಈಗ ನೋಡಿ ಅರ್ಧ ಬೆಂದಿದೆ, ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಬೇಯಿಸ್ಕೊಬೇಕು. ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ನಾವೇನು ಶೇಪ್ ಮಾಡಾಕಿರ್ತೀವೋ ಅದ್ರ ಡಬಲ್ ಶೇಪಷ್ಟು ಊದುತ್ತೆ ಇದು. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೊತಿದೆ. ಯಾವ ರೀತಿ ಕಲರಿಗೆ ನೀವು ಎತ್ತಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ಆಫ್ ಕಲರ್ ಬಂದಿದೆ, ಇನ್ನು ಫುಲ್ ಕಲರ್ ಬರಬೇಕು. ಈಗ ನೋಡ್ತಾ ಇರಿ, ಇನ್ನೂ ಕಲರ್ ಸ್ವಲ್ಪ ಟರ್ನ್ ಆಗಬೇಕು. ಇದೇ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊತಾ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ಕಲರಿಗೆ ಬಂದರೆ ಸಾಕು. ಇಷ್ಟು ಕಲರಿಗೆ ಬಂದಮೇಲೆ ನಾವು ಇದನ್ನು ಎತ್ತಿ ಒಂದು ಈ ರೀತಿ ಎಣ್ಣೆ ಸೋಸೋ ಅಂತ ಒಂದು ಪಾತ್ರೆಗೆ ಹಾಕೋಬೇಕು. ಹಾಕೊಂಡಾದ್ಮೇಲೆ